ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಆ್ಯಂಡ್ ಓಲ್ಡ್ ಸಬ್ಸ್ಕ್ರೈಬರ್ಸ್ ಇದ್ದೀರಾ, ವೀಡಿಯೋಸ್ ನೋಡ್ತಾ ಇದ್ದೀರಾ. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿ ಅಂತ ಹೇಳ್ತೀನಿ. ಹಾಗೆ ಇಲ್ಲಿ ಇವತ್ತಿನ ಟ್ಯಾರೋ ರೀಡಿಂಗ್ ನಿಮ್ಮ ಪಾರ್ಟ್ನರ್ ಅವರ ಇಂಟೆನ್ಷನ್ಸ್ ಏನಿದೆ ಅನ್ನೋದ್ರ ವಿಚಾರವಾಗಿ ಈ ಒಂದು ಟ್ಯಾರೋ ರೀಡಿಂಗ್ ಆಗಿರುತ್ತೆ. ಸೊ ಇದೊಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ, ನಿಮಗೆ ಯಾವುದಾದ್ರೂ ಒಂದು ಗೈಡೆನ್ಸ್ ಖಂಡಿತ ಸಿಗುತ್ತೆ. ಸೊ ಟ್ರಸ್ಟ್ ಯೂನಿವರ್ಸ್ ಅಂತ ಹೇಳ್ತೀನಿ. ಇನ್ ಕೇಸ್ ಯಾರಿಗಾದರೂ ಪರ್ಸ್ನಲ್ ರೀಡಿಂಗ್ ತೊಗೊಳ್ಬೇಕಂತ ಇದ್ದರೆ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದಕ್ಕೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು. ಹಾಗೆ ರಿಲೇಷನ್ಶಿಪ್ ಹೀಲಿಂಗ್, ಕ್ಯಾಂಡಲ್ ರಿಚುವಲ್ಸ್, ಓಲ್ಫ್ ಕ್ಯಾಂಡಲ್ ರಿಚುವಲ್ ಆಗಿರ್ಬೋದು, ಆ್ಯಂಡ್ ಡಿವೈನ್ ಲಕ್ಷ್ಮಿ ಕ್ಯಾಂಡಲ್ ರಿಚುವಲ್ ಆಗಿರ್ಬೋದು, ಇದೆಲ್ಲ ಯಾರಾದರೂ ಮಾಡಿಸ್ಬೇಕಂತ ಇದ್ದರೆ ಡೆಫಿನೆಟ್ಲಿ ಬುಕ್ ಮಾಡ್ಕೊಬೋದು. ಹಾಗೆ ಕಾರ್ಡ್ ಕಟಿಂಗ್ ಸೆಷನ್ಸ್ ಸಹ ಅವೈಲಬಲ್ ಇದೆ. ಆ್ಯಂಡ್ ಲಾ ಆಫ್ ಅಟ್ರಾಕ್ಷನ್ ಕೋರ್ಸ್, ಟ್ಯಾರೋ ಕೋರ್ಸ್, ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಕೋರ್ಸ್, ಸೊ ಇದೆಲ್ಲವೂ ಸಹ ಯಾರಿಗಾದರೂ ಕಲಿಯೋದಕ್ಕೆ ಇಂಟ್ರೆಸ್ಟ್ ಇದ್ದರೆ ಡೆಫಿನೆಟ್ಲಿ ನನಗೆ ಮೆಸೇಜ್ ಮಾಡಿ, ನಾನು ಡೀಟೇಲ್ಸನ್ನು ಖಂಡಿತ ಹೇಳ್ತೀನಿ. ಆ್ಯಂಡ್ ಬ್ರೇಸ್ಲೆಟ್ ಸಹ ಅವೈಲಬಲ್ ಇದೆ. ಸೊ ಐ ಥಿಂಕ್ ಇಷ್ಟು ಸಾಕು ಅನಿಸುತ್ತೆ ಇಂಟ್ರೋಗೆ. ಲೆಟ್ ಸ್ಟಾರ್ಟ್ ದ ರೀಡಿಂಗ್. ಸೊ ನಾನಿಲ್ಲಿ ನನ್ನ ಚಾನಲಲ್ಲಿ ನಾನು ಇನ್ಮೇಲೆ ನಾನು ವೀಡಿಯೋಸ್ ಮಾಡಿದ್ರೆ ಅದು ಒಂದು ಸ್ಪ್ರೆಡ್ ರೀತಿಯೇ ಇರುತ್ತೆ. ಲೈಕ್ ಒಂದೊಂದು ಕ್ವೆಶನ್ಗೂ ನಾನು ಒಂದು ಕಾರ್ಡನ್ನ ತೊಗೊಂಡು ಇಲ್ಲಿ ಟೋಟಲ್ ಓವರ್ ಆಲ್ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದ್ರ ಬಗ್ಗೆ ಆಗಿರುತ್ತೆ. ಸೊ ಇದನ್ನು ನೀವು ಪರ್ಸ್ನಲೈಸ್ ಮಾಡ್ಕೊಳ್ಬೇಕಂತ ಇದ್ರೂ ಡೆಫಿನೆಟ್ಲಿ ಅವೈಲಬಲ್ ಇದೆ, ಮಾಡಿಸ್ಕೊಬೋದು. ಆ್ಯಂಡ್ ನವರಾತ್ರಿ ಇರೋದ್ರಿಂದ ನವರಾತ್ರಿ ಗೈಡೆನ್ಸ್ ಏನಿದೆ ಅಂತಲೂ ನೀವು ತಿಳ್ಕೊಬೋದು. ಸೊ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಸೊ ಇಲ್ಲಿ ನಾನು ಫಸ್ಟ್ ಈ ಒಂದು ಕಾರ್ಡ್ಸ್ನ ಶಫಲ್ ಮಾಡೋ ಟೈಮಲ್ಲಿ ಆದಷ್ಟು ಓಪನ್ ಮೈಂಡೆಡ್ ಆಗಿ ಇರಿ ಅಂತ ಹೇಳ್ತೀನಿ. ಈಗ ತುಂಬ ಹೆದರ್ಕೊಳ್ಳೋದು ಬೇಡ, ಹಿಂಗೆ ಬಂದರೆ ಏನು, ಆ ಥರ ಬಂದರೆ ಏನು, ಸೊ ತುಂಬ ಓವರ್ ಥಿಂಕ್ ಮಾಡಿಬಿಡಿ ಅಂತ ಹೇಳ್ತೀನಿ. ಸೊ ಇನ್ ಕೇಸ್ ಯಾರಾದರೂ ಮಾಡ್ತಾಯಿದ್ರೆ ನೋಡೋಣ ಯಾವ ಒಂದು ಗೈಡೆನ್ಸ್ ನಿಮಗೆ ಬರುತ್ತೆ ಅಂತ. ಸೊ ದ ವೆರಿ ಫಸ್ಟ್ ಕಾರ್ಡ್ ಇಲ್ಲಿ ನಾನು ಅವರ ಕರೆಂಟ್ ಎನರ್ಜೀಸ್ ಏನಿದೆ ಅದನ್ನು ತೊಗೊಳ್ತೀನಿ. ಸೊ ಸದ್ಯದ ಮಟ್ಟಿಗೆ ಅಂದರೆ ಇವತ್ತಿನ ದಿನಕ್ಕೆ ಯಾವ ಒಂದು ಎನರ್ಜಿ ಇದೆ ನಿಮ್ಮ ಪಾರ್ಟ್ನರ್ದು ನೋಡೋಣ. ಓಕೆ, ಸೊ ಇಲ್ಲಿ 4 ಆಫ್ ಸ್ವಾರ್ಡ್ಸ್ ಬಂದಿದೆ. ಆ್ಯಂಡ್ ನೆಕ್ಸ್ಟ್ ಕಾರ್ಡ್ ನಿಮ್ಮ ಪಾರ್ಟ್ನರ್ ಅವರ ಇಂಟೆನ್ಷನ್ಸ್ ಏನಿದೆ. ಓಕೆ, ಸೊ ಅದಕ್ಕೆ ಬರ್ತಾ ಇರೋಂಥ ಕಾರ್ಡ್ 9 ಆಫ್ ವ್ಯಾಂಡ್ಸ್. ಆ್ಯಂಡ್ ನಿಮ್ಮ ಬಗ್ಗೆ ಅವರು ಥಿಂಕ್ ಮಾಡ್ತಾರಾ, ಮಾಡೋದಾದರೆ ಏನು? ಸೊ ಒಂದು ಕ್ವೆಶನ್ಗೆ ನೋಡೋಣ. ಸೊ ಅದಕ್ಕೆ ಇಲ್ಲಿ 2 ಕಾರ್ಡ್ ಬಂದಿದೆ, ಕಿಂಗ್ ಆಫ್ ಕಪ್ಸ್ ಆ್ಯಂಡ್ ಜಸ್ಟಿಸ್ ಕಾರ್ಡ್. ಸೊ ಈ ಒಂದು ರಿಲೇಷನ್ಶಿಪ್ ಇದು ಸಕ್ಸಸ್ ಆಗತ್ತಾ ನೋಡೋಣ. Okay, I'll pick this card. That is Knight of Swords. So overall energy wise ನೋಡೋಣ ಬಾಟಮ್ ಆಫ್ ದ ಡೆಕ್ ಏನಿದೆ ಅಂತ. ಎಸ್, ಗುಡ್ ಕಾರ್ಡ್, ಏಸ್ ಆಫ್ ಪೆಂಟಿಕಲ್ಸ್.
ಸೊ ವಿಡಿಯೋನ ಎಂಡ್ವರೆಗೂ ನೋಡಿ ಅಂತ ಹೇಳ್ತೀನಿ. ಖಂಡಿತ ನಿಮಗೆ ಒಂದು ಗೈಡೆನ್ಸ್ ಸಿಗುತ್ತೆ. ಆ್ಯಂಡ್ ಟೇಕ್ ವಾಟ್ ರೆಸೊನೇಟ್ಸ್ ಟು ಯು. ಓಕೆ, ದ ಫಸ್ಟ್ ಕಾರ್ಡ್ ಅವರ ಕರೆಂಟ್ ಎನರ್ಜೀಸ್ ಬಗ್ಗೆ ನೋಡಿದಾಗ ಇಲ್ಲಿ 4 ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ. ದಟ್ ಮೀನ್ಸ್ ಅವ್ರಿಗೆ ಇನ್ನೂ ಸಹ ಟೈಮ್ ಬೇಕಾಗಿದೆ ಅಂತ ಥಿಂಕ್ ಮಾಡ್ತಾಯಿದ್ದಾರೆ. ಆ್ಯಂಡ್ ಕರೆಂಟ್ ಎನರ್ಜೀಸ್ ಬಂದು ದೇ ನೀಡ್ ಸಮ್ ಟೈಮ್ ಕರೆಂಟ್ಲಿ. ಆ್ಯಂಡ್ ಯಾವುದೇ ಆದ್ರೂ ಇಲ್ಲಿ ಅವರು 50-50 ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಲೈಕ್ 100% ಯಾವುದೂ ಇಲ್ಲ. 100% ಕಮಿಟ್ಮೆಂಟ್ ಆಗಲಿ ಅಥವಾ ಮಾತಾಡೋದ್ರಲ್ಲಾಗಲಿ ಎಲ್ಲದರಲ್ಲೂ 50-50. ಓಕೆ, ಹೀಗಾದರೆ ಹಾಗೆ ನೋಡೋಣ, ಲೈಕ್ ಈ ಥರ ಒಂದು ಮಾತಾಡ್ತಾ ಇರ್ಬೋದು. ಇನ್ ಕೇಸ್ ನೀವು ಕಮ್ಯುನಿಕೇಷನಲ್ಲಿ ಇದ್ದರೆ, ಅಂದರೆ ಅವ್ರ ಮಾತಲ್ಲಿ ಯಾವುದೇ ರೀತಿ ಕ್ಲಾರಿಟಿ ಇಲ್ಲ. ಒಂದು ಹೇಳ್ತಾರೆ, ನೆಕ್ಸ್ಟ್ ಮತ್ತೊಂದು ಅವರೇ ಹೇಳ್ತಾರೆ, ಎಲ್ಲನೂ ಅವರೇ ಮಾತಾಡ್ತಾರೆ. ಮಿಕ್ಸ್ಡ್ ಆಫ್ ತುಂಬ ಕನ್ಫ್ಯೂಷನಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಕನ್ಫ್ಯೂಷನಲ್ಲೇ ಇವರು ಡೇ ಆ್ಯಂಡ್ ನೈಟ್ ಜೀವನ ಮಾಡ್ತಾ ಇದ್ದಾರೆ. ಆ್ಯಂಡ್ ಕರೆಂಟ್ ಎನರ್ಜಿ ವೈಸ್ ನೋಡೋದಾದರೆ ಅವ್ರಿಗೆ ಸ್ವಲ್ಪ ನಿದ್ದೆ ಪ್ರಾಬ್ಲಮ್ ಆಗ್ತಾ ಇರಬಹುದು. ಸೊ ಆ ಒಂದು ಎನರ್ಜಿನೂ ಇದೆ. ಆ್ಯಂಡ್ ದೇ ನೀಡ್ ಸಮ್ ಟೈಮ್. ಇದು ಮೇಜರ್ ಎನರ್ಜಿ ಇಲ್ಲಿ ಬಂದಿರುವಂಥದ್ದು. ಸ್ವಲ್ಪ ಪ್ರಾಬ್ಲಮ್ಸ್ ಇದೆ ಅವ್ರಿಗಿರುವಂಥ ಪ್ರಾಬ್ಲಮ್ಸೇ ಅವ್ರಿಗೆ ಒಂದು ನಿದ್ದೆ ಬರ್ತಾ ಇಲ್ಲ. ಲೈಕ್ ತುಂಬ ಓವರ್ ಥಿಂಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಯಾವುದೇ ರೀತಿ ಕಮಿಟ್ಮೆಂಟಲ್ಲಾಗಲಿ ಏನಾದರೂ ಯಾರಿಗಾದ್ರೂ ಏನಾದರೂ ಹೇಳಬೇಕು ಅನ್ನೋದ್ರಲ್ಲಾಗಲಿ 100% ಅವರು ಮಾತಾಡೋದಿಲ್ಲ. 50-50 ಆಗಿ ಮಾತಾಡ್ತಾರೆ. ಸೊ ಯು ಆಲ್ ನೋ ಹೇಗೆ 50-50 ಅಂದರೆ ಹೇಗೆ ಮಾತಾಡ್ತಾರೆ ಅಂತ. ಒಂದು ಕಡೆ ಅವ್ರಿಗೆ ಇದು ವರ್ಕ್ ಆಗುತ್ತೆ ಅಂತಲೂ ಗೊತ್ತಿರಲ್ಲ, ಇದು ವರ್ಕ್ ಆಗಲ್ಲ ಅಂತಲೂ ಗೊತ್ತಿರಲ್ಲ. ದೇ ಆರ್ ಜಸ್ಟ್ ಲೈಕ್ ಯಾರೋ ಒಂದು ಹೇಳಿದ್ರೆ ಓಕೆ ಅಂತ ಅಕ್ಸೆಪ್ಟ್ ಮಾಡೋವಂಥವ್ರಾಗಿರ್ತಾರೆ. ತುಂಬ ಕನ್ಫ್ಯೂಷನಲ್ಲಿ ಇರ್ತಾರೆ. ಆ್ಯಂಡ್ ಇನ್ಫ್ಲೂಯೆನ್ಸ್ ಆಗೋದು ಬೇಗ ಈ ಒಂದು ಎನರ್ಜಿ ಅಂತ ಹೇಳ್ಬೋದು. ಆ್ಯಂಡ್ ಅವರ ಇಂಟೆನ್ಷನ್ಸ್ ಏನಿದೆ ಈ ರಿಲೇಷನ್ಶಿಪ್ ವೈಸ್ ಅಂತ ನೋಡಿದಾಗ 9 ಆಫ್ ವ್ಯಾಂಡ್ಸ್ ಇದೆ. ಇಲ್ಲಿ ವೆಯ್ಟಿಂಗ್ ಅಂತ ಬರ್ತಾ ಇದೆ ಮೇಜರಾಗಿ. ಅವರು ಒಂದು ಚಾನ್ಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಈ ಒಂದು ಇಂಟೆನ್ಷನ್ ಅವ್ರಿಗಿದೆ, ನನಗೆ ಇನ್ನೊಂದು ಸೆಕೆಂಡ್ ಚಾನ್ಸ್ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ. ಬಟ್ ಇಲ್ಲಿ ಎನರ್ಜಿ ಬರ್ತಾ ಇರೋದು ಟೋಟಲಿ ಇಟ್ಸ್ ಅಪ್ ಟು ಯು. ಈ ವ್ಯಕ್ತಿ ವಾಪಸ್ ನಿಮ್ಮ ಜೀವನಕ್ಕೆ ಬಂದರೆ ನೀವು ಇವ್ರಿಗೆ ಮತ್ತೆ ಒಂದು ಚಾನ್ಸ್ ಕೊಡ್ತೀರಾ ಇಲ್ವಾ ಅನ್ನೋದು ಒಂದು ಡಿಸಿಷನ್ ಇದು ಅಪ್ ಟು ಯು ಅಂತ ಹೇಳ್ತೀನಿ. ಆ್ಯಂಡ್ ಸಮ್ ಕೈಂಡ್ ಆಫ್ ಜೆಲಸ್ ಸಹ ಇದೆ. ಇನ್ನು ಒಂದು ಜೆಲಸ್ ಎನರ್ಜಿನೂ ಇರ್ಬೋದು ಇಲ್ಲಿ. ಈ ಪರ್ಸನ್ ಏನು ಅಂತಂದರೆ ನೀವು ಅವ್ರ ಜೊತೆಗೆ ಇದ್ದರೆ ಒಂದು ಸ್ಟ್ರೆಂತ್ ಅಂತ ಇವರು ಥಿಂಕ್ ಮಾಡ್ತಾರೆ. ಬಟ್ ಬಿಫೋರ್ ನೀವು ಅವ್ರ ಜೊತೆ ಇದ್ದಾಗ ನಿಮ್ಮನ್ನು ಅವರು ವ್ಯಾಲ್ಯೂ ಮಾಡಿಲ್ಲ ಅಂತಲೂ ಬರ್ತಾ ಇದೆ. ಆ್ಯಂಡ್ ಅದನ್ನು ಇವರು ಕರೆಂಟ್ಲಿ ಥಿಂಕ್ ಮಾಡ್ತಾ ಇರ್ಬೋದು. ಆ್ಯಂಡ್ ಸ್ವಲ್ಪ ಭಯನೂ ಇದೆ ಇಲ್ಲಿ, ಎಲ್ಲಿ ನಿಮ್ಮನ್ನು ಕಳ್ಕೊತೀನಿ ಅನ್ನೋ ಒಂದು ಭಯ. ನಾಟ್ ದಟ್ ಮಚ್, ಬಟ್ ಕೆಲವೊಂದು ಟೈಮ್ ಇವ್ರಿಗೆ ಆ ಒಂದು ಭಯನೂ ಕಾಡುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇಂಟೆನ್ಷನ್ಸ್ ಇಲ್ಲಿ ತುಂಬ ವೆಯ್ಟ್ ಮಾಡ್ತಾ ಇದ್ದಾರೆ. ಆ ವೆಯ್ಟಿಗೆ ಒಂದು ಅರ್ಥ ಸಿಗಬೇಕು ಅಥವಾ ಇನ್ನೊಂದು ಚಾನ್ಸ್ ಸಿಗಬೇಕು ನನಗೆ ಅಂತ ಇದೆ. ಆ್ಯಂಡ್ ಅವ್ರಿಗೆ ನಿಮ್ಮ ಜೊತೆ ಇರೋಕ್ಕೆ ಇಷ್ಟ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಕಾರ್ಡ್ ಕಿಂಗ್ ಆಫ್ ಕಪ್ಸ್ ಬಂದಿದೆ. ಈ ಪರ್ಸನ್ ತುಂಬ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಲ್ಲ ಅವ್ರನ್ನ. ಅವರು ಅವ್ರ ಮನಸ್ಸಲ್ಲಿ ಏನಿದೆ ತುಂಬ ಹೈಡ್ ಮಾಡ್ತಾರೆ ಅಂತ ಹೇಳ್ಬೋದು. ಹೈಡ್ ಅನ್ನೋದಕ್ಕಿಂತ ಎಲ್ಲೋ ಒಂದು ಕಡೆ ಬಿಡು ಇದನ್ನೇನು ಹೇಳೋದು ಅನ್ನೋ ಒಂದು ರೀತಿ ಇರ್ಬೋದು. ಆ್ಯಂಡ್ ಇವರು ಸ್ವಲ್ಪ ನೋಡೋಕ್ಕೆ ಹ್ಯಾಂಡ್ಸಮ್ ಆಗಿದ್ದಾರೆ. ತುಂಬ ಎಮೋಷ್ನಲ್ ಅಂತಲೂ ಹೇಳ್ಬೋದು. ಹ್ಯಾಂಡ್ಸಮ್ ಆರ್ ಬ್ಯೂಟಿಫುಲ್. ಸೊ ನೀವು ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಅದ್ರ ಬೇಸಿಸ್ ಮೇಲೆ ಜೆಂಡರ್ನ ತೊಗೊಳ್ಳಿ ಅಂತ ಹೇಳ್ತೀನಿ. ಇಫ್ ನೀವು ಹುಡುಗ ನೋಡ್ತಾ ಇದ್ರೆ ಅದು ಹುಡುಗಿ ಅಂತ ತೊಗೋಬೋದು, ಲೈಕ್ ಈ ಥರ. ಆ್ಯಂಡ್ ಈ ಪರ್ಸನಲ್ಲಿ ಒಂದು ಇನ್ನೋಸೆನ್ಸ್ ಇದೆ, ಅಥವಾ ನಿಮ್ಮಲ್ಲಿರುವಂಥ ಒಂದು ಇನ್ನೋಸೆನ್ಸ್ ಈ ವ್ಯಕ್ತಿಗೆ ತುಂಬ ಇಷ್ಟ ಅಂತಲೂ ಹೇಳ್ಬೋದು. ಆ್ಯಂಡ್ ಜಸ್ಟಿಸ್ ಕಾರ್ಡ್ ಓವರ್ ಆಲ್ ರೀಡಿಂಗಲ್ಲಿ ಒಂದು ಮೇಜರ್ ಕಾರ್ಡೇನೆ ಇಲ್ಲಿ
ಜಸ್ಟಿಸ್ ಬಂದಿರೋದ್ರಿಂದ ಡೆಫಿನೆಟ್ಲಿ ಇದು ನೀವೇನು ಕ್ವೆಶನ್ ಇಟ್ಕೊಂಡಿದ್ದೀರ ಮೈಂಡಲ್ಲಿ, ಸೊ ಅದೇನು ಅಂತ ನಾನು ಹೇಳೋಕ್ಕೋಗಲ್ಲ. ಕರೆಂಟ್ಲಿ ನಿಮಗೆ ಯಾವ ಕ್ವೆಶನ್ ತುಂಬ ಮೈಂಡಲ್ಲಿ ಓಡ್ತಾ ಇದೆ, ಆ ಒಂದು ಕ್ವೆಶನ್ಗೆ ಆನ್ಸರ್ ಬಂದು ಬಿಗ್ ಎಸ್ ಅಂತ ಹೇಳ್ತೀನಿ. ಜಸ್ಟಿಸ್ ಕಾರ್ಡ್ ಇಲ್ಲಿ ಇರೋದ್ರಿಂದ. ಆ್ಯಂಡ್ ಆಲ್ಸೋ ಈ ಪರ್ಸನ್ನಿಂದ ಒಂದು ಗುಡ್ ನ್ಯೂಸನ್ನು ಕೇಳ್ತೀರ, ಲೈಕ್ ರಿಯೂನಿಯನ್ ಆಗಿರ್ಬೋದು, ಇವರು ಮತ್ತೆ ನಿಮಗೆ ಒಂದು ಅವ್ರ ಫೀಲಿಂಗ್ಸನ್ನು ಕನ್ಫೆಸ್ ಮಾಡ್ಕೊಳ್ಳೋದಾಗಿರ್ಬೋದು. ಈ ರೀತಿ ಒಂದು ಒಳ್ಳೆ ರೀತಿ ಒಂದು ಹ್ಯಾಪಿನೆಸ್ ನೋಡ್ತೀರಾ. ಆ್ಯಂಡ್ ತುಂಬ ದಿನದಿಂದ ವೆಯ್ಟ್ ಮಾಡ್ತಾಯಿದ್ರೆ ಎಂಡ್ ಆಫ್ ವೆಯ್ಟ್ ಅಂತ ಹೇಳ್ತೀನಿ. ಅಫ್ಕೋರ್ಸ್ ನಿಮ್ಮಿಬ್ಬರ ಮಧ್ಯೆ ತುಂಬ ಟ್ರಸ್ಟ್ ಇತ್ತು. ಸೊ ಆ ಒಂದು ನಂಬಿಕೆ ಅಥವಾ ಹಾನೆಸ್ಟಿ ನಿಮ್ಮಿಬ್ಬರ ಮಧ್ಯೆ ಏನಿತ್ತು ಅದೇ ನಿಮ್ಮನ್ನು ಒಂದು ವೆಯ್ಟ್ ಮಾಡೋ ರೀತಿ ಮಾಡಿಸಿದೆ ಅಂತ ಹೇಳ್ಬೋದು. ಲೈಕ್ ಈ ಒಂದು ರೀಡಿಂಗ್ ನೋಡ್ತಾ ಇದ್ದರೆ ಇಲ್ಲಿ ಹಾನೆಸ್ಟಿ ಇತ್ತು. ಬೇರೆ ಒಂದು ವಿಚಾರವಾಗಿ ನೀವು ದೂರ ಆಗಿರ್ಬೋದು ಬೇರೆ ಇಶ್ಯೂಸಿಂದ, ಬಟ್ ಈ ಪರ್ಸನ್ ಸಹ ನಿಮಗೆ ಲಾಯಲ್ ಆಗಿದ್ದರು ಆ್ಯಂಡ್ ಹಾನೆಸ್ಟಾಗಿ ಇದ್ದರು. ನಿಮ್ಮ ಮಧ್ಯೆ ಯಾವುದೇ ರೀತಿ ಒಂದು ಡೌಟ್ಫುಲ್ ಎನರ್ಜಿ ಇರಲಿಲ್ಲ ಅಂತ ಹೇಳ್ತೀನಿ. ಹಾಗೆ ಇಲ್ಲಿ ಒಂದು ನೆಗೆಟಿವ್ ಅಂತ ಏನು ಅಂದರೆ, ಈ ಪರ್ಸನ್ ತುಂಬ ನೀವೇನಾದರೂ ರೂಡಾಗಿ ಬಿಹೇವ್ ಮಾಡಿದ್ರೆ ಅವರು ಸಹ ಅದೇ ರೀತಿ ಇರ್ತಾರೆ. ಅಂದರೆ ಟಿಟ್ ಫಾರ್ ಟ್ಯಾಟ್ ಅಂತ ಹೇಳ್ತಾರಲ್ವ, ಲೈಕ್ ಆ ಥರ ನೀವೇನು ಕೊಡ್ತೀರಾ ಅದನ್ನೇ ಅವರು ನಿಮಗೆ ವಾಪಸ್ ಕೊಡ್ತಾರೆ. ನೀವೇನಾದರೂ ಇವ್ರಿಗೆ ಇಗ್ನೋರ್ ಮಾಡೋದು ಅಥವಾ ಈ ಥರ ಮಾಡಿದ್ರೆ ಅವರು ಅದೇ ರೀತಿ. ಲೈಕ್ ಇಲ್ಲಿ ಒಂದು ಕಡೆ ಈಗ ಒಬ್ಬರು ಚೆನ್ನಾಗಿಲ್ಲ ಅಂತಂದರೆ ಇನ್ನೊಬ್ಬರು ಚೆನ್ನಾಗಿ ಮಾತಾಡಿಸ್ಬೇಕು, ಆ ಒಂದು ಎನರ್ಜಿ ಸ್ವಲ್ಪ ಕಡಿಮೆ ಇದೆ. ಇದು ಎಲ್ಲ ಟೈಮಲ್ಲೂ ಅವ್ರು ಹಾಗೆ ಇರೋದಿಲ್ಲ. ಬಿಕಾಸ್ ಅವ್ರಿಗೆ ಇರೋವಂಥ ಮೈಂಡ್ಸೆಟ್ ಲೈಕ್ ನೀನು ಬೇಜಾರು ಮಾಡ್ತೀಯ ಅಂದರೆ ನಾನು ಬೇಜಾರು ಮಾಡ್ತೀನಿ ಅನ್ನೋ ರೀತಿ. ಹಾಗೆ ಇಲ್ಲಿ ನೈಟ್ ಆಫ್ ಸೋರ್ಟ್ಸ್ ಇರೋದ್ರಿಂದ ಈ ಒಂದು ರಿಲೇಷನ್ಶಿಪ್ ಸಕ್ಸಸ್ಫುಲ್ ಆಗುತ್ತೆ ಅಂತಂದರೆ ಇಲ್ಲಿ ರಿಸ್ಕ್ ತೊಗೊಳಕ್ಕೆ ರೆಡಿ ಆಗಬೇಕಾಗುತ್ತೆ. ಡೆಫಿನೆಟ್ಲಿ ಆ ಒಂದು ಎನರ್ಜಿ ಇಲ್ಲಿ ಇದೆ. ಈ ಪರ್ಸನ್ ರೆಡಿ ಟು ಟೇಕ್ ದ ರಿಸ್ಕ್ ಅಂತ ಹೇಳ್ತೀನಿ. ಸೊ ಸ್ವಲ್ಪ ಸಡನ್ನಾಗಿ ಇವರು ಡಿಸೈಡ್ ಮಾಡ್ಬೋದು, ಡಿಸಿಷನ್ನ ತೊಗೊಳ್ಬೋದು ಈ ರಿಲೇಷನ್ಶಿಪ್ ಬಗ್ಗೆ. ಓಕೆ, ನಾನು ಈ ಪರ್ಸನ್ನ ಮದುವೆ ಆಗ್ತೀನಿ ಅಥವಾ ಇವ್ರ ಜೊತೆಗೆ ಮತ್ತೆ ರಿಯೂನಿಯನ್ ಆಗ್ತೀನಿ ಅನ್ನೋದೊಂದು ಸಡನ್ ಡಿಸಿಷನ್ ಆಗಿರುತ್ತೆ. ಆ್ಯಂಡ್ ಆಲ್ಸೋ ಇವರು ಕಾನ್ಸ್ಟೆಂಟ್ ಮೈಂಡ್ಸೆಟ್ ಇರುತ್ತೆ, ಒಂದು ಪರ್ಫೆಕ್ಟ್ ಪಾರ್ಟ್ನರ್ ಅಂತ ಹೇಳ್ಬೋದು ನಿಮ್ಮ ಲೈಫ್ಗೆ. ಹಾಗೆ ಓವರ್ ಆಲ್ ರಿಲೇಷನ್ಶಿಪ್ ವೈಸ್ ಒಂದು ಎನರ್ಜಿ ನೋಡೋದಾದರೆ ಏಸ್ ಆಫ್ ಪೆಂಟಿಕಲ್ಸ್ ಇದೆ, ನ್ಯೂ ಬಿಗಿನಿಂಗ್ಸ್ ಅಂತ ಹೇಳ್ತೀನಿ. ಆ್ಯಂಡ್ ವಿತಿನ್ 1 ಇಯರಲ್ಲಿ ನೀವು ತುಂಬ ಲಾಟ್ ಆಫ್ ಚೇಂಜಸ್ನ ನೋಡ್ತೀರಾ. ನಿಮ್ಮ ಲೈಫ್ ಒಂದು ಫೇಸಿಂದ ಇನ್ನೊಂದು ಫೇಸ್ಗೆ ಹೋಗೋದನ್ನು. ಆ್ಯಂಡ್ ಮ್ಯಾರೇಜ್ ಎನರ್ಜಿ ಸಹ ಇದೆ ಇಲ್ಲಿ. ಆ್ಯಂಡ್ ವಿತಿನ್ 1 ಇಯರ್ ನಿಮ್ಮ ಮ್ಯಾರೇಜ್ ಸಹ ಆಗ್ಬೋದು. ಆ್ಯಂಡ್ ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಫೈನಾನ್ಷಿಯಲಿ ನೀವು ಏನಾದರೂ ಸೇವಿಂಗ್ಸ್ ಅಥವಾ ನ್ಯೂ ಬಿಸ್ನೆಸ್ ಮಾಡ್ತೀನಿ ಅಥವಾ ನ್ಯೂ ವರ್ಕ್ ಮಾಡ್ತೀನಿ, ಶಿಫ್ಟ್ ಆಗ್ತೀನಿ ಅಂತಿದ್ರೆ ಡೆಫಿನೆಟ್ಲಿ ಅದಕ್ಕೆ ಪಾಸಿಟಿವ್ ಆಗಿನೇ ಇಲ್ಲಿ ರೀಡಿಂಗ್ ಬರ್ತಾಯಿದೆ. ಓವರ್ ಆಲ್ ರಿಲೇಷನ್ಶಿಪ್ ವೈಸ್ ವೆರಿ ಗುಡ್. ಬಟ್ ಕರೆಂಟ್ಲಿ ಅವರು ಸ್ವಲ್ಪ ಒಂದು 50-50 ಮೈಂಡ್ಸೆಟ್ಟಲ್ಲಿ ಇದ್ದಾರೆ. ಕಮಿಟ್ಮೆಂಟ್ ನಿಮಗೆ ನಿಧಾನಕ್ಕೆ ಸಿಗುತ್ತೆ, ಬಟ್ ಒಂದು ಸಡನ್ ಡಿಸಿಷನ್ ಆಗಿ ಸಿಗುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಯಾರನ್ನ ನೀವು ಚೂಸ್ ಮಾಡಿದ್ರೆ ಡೆಫಿನೆಟ್ಲಿ ಅವರು ನಿಮ್ಮ ಲೈಫ್ಗೆ ರೈಟ್ ಪಾರ್ಟ್ನರ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ಇನ್ ಕೇಸ್ ಪರ್ಸನಲ್ ರೀಡಿಂಗ್ ಬೇಕು, ನವರಾತ್ರಿ ಗೈಡೆನ್ಸ್ ಬೇಕು ಅಂತ ಡೆಫಿನೆಟ್ಲಿ ಮೆಸೇಜ್ ಮಾಡಿ. ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.